ಅದನ್ನು ನನ್ನ ಅಪ್ಪನ ಹತ್ರ ಹೇಳಿದೆ, ನೀವು ಹೀಗೆಲ್ಲ ಹೇಳಿದ್ದೀರಿ ಅಂತ. ಅದಕ್ಕೋಸ್ಕರ ಅಪ್ಪ ಇನ್ನೊಂದು ರೆಡಿ ಮಾಡಿದ್ದಾರೆ ನೋಡಿ. ನಿನ್ನೆ ಮಾಡಿದ್ದಪ್ಪ, ಕಿವಿಗೆ ಹಾಕ್ಬೋದು ಯಾವುದು. ಮತ್ತು ನಾಟಿ ಔಷಧಿ ಗುಂಟಲ್ಲ, ಆಸ್ಪತ್ರೆಗೆ ನಾವು ಇಂಗ್ಲೀಷ್ ಮದ್ದಿಗೆ ಕೊಡುವ ಗೌರವ ನಾಟಿ ಔಷಧಿಗೆ ಕೊಡೋದಿಲ್ಲ. ಯಾಕಂದರೆ ನಮಗೆ ಚೂರು ಹೆಚ್ಚು ಕಡಿಮೆ ಅಂತ ಸಹ ನಾವು ಆಸ್ಪತ್ರೆಗೆ ಡೈರೆಕ್ಟ್ ಹೋಗ್ತೇವೆ. ಆದರೆ ನಾಟಿ ಔಷಧಿ ಆಗುವಾಗ ಎಂತ ಹೇಳ್ತಾರೆ, ನೀವು ಅಲ್ಲಿ ತಂದು ಕೊಡ್ತೀರಾ. ನಾವು ಎಂತ ಕಲಿಸ್ತೇವೆ ಅದೇ ಬರ್ತದೆ ಬೆಕ್ಕುಗಳಿಗೆ. ಕುഞ്ഞು ನಮ್ಮ ಪಡಿ ಇದ್ದಾನಲ್ಲ, ಇವನಿಗೆ ಚಿಕ್ಕಮ್ಮ ಅಂದರೆ ಆಯಿತು, ಅದು ಅಮ್ಮನ ಕಲರ ಹೇಳಿ ಅಂತ ಗೊತ್ತಿಲ್ಲ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲ್ನ ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನನ್ನ ವ್ಲಾಗ್ಸನ್ನು ಅಲ್ಲಿಂದಲೇ ನೋಡ್ಕೊಳ್ಬೋದು. ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಯೂಟ್ಯೂಬಿಗೆ ಹೋಗ್ತದೆ, ಅಲ್ಲಿಂದಲೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಕೆಲವರಿಗೆ ಲೈಕ್ ಶೇರ್ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದೀರಾ, ನನಗೆ ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ನಂದರಲ್ಲಿ ಅದು ಕ್ಲಿಕ್ ಮಾಡಿದ ತಕ್ಷಣ ಅದು ಯೂಟ್ಯೂಬಿಗೆ ಹೋಗ್ತದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆಯಿತಾ. ಅಲ್ಲಿ ಹೀಗೆ ಫೋಟೋ ಬರ್ತದಲ್ಲ, ಅದಲ್ಲ, ಅಲ್ಲಿ ಕೆಳಗೊಂದು ಲಿಂಕ್ ಇರ್ತದಲ್ಲ ಬ್ಲೂ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿ ಅದು ಯೂಟ್ಯೂಬಿಗೆ ಕರ್ಕೊಂಡು ಹೋಗ್ತದೆ ನಿಮ್ಮನ್ನು. 21ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಜುಲೈ 21ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ವೀಣಾ ಅವರು ಕಮೆಂಟ್ ಮಾಡಿದರೆ ಅವರ ತಂಗಿ ಮಗು ಶ್ರೇಯಾಂಶ್ ಅವರ ಬರ್ತ್ಡೇ ಅಂತ. ಶ್ರೇಯಾಂಶ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಶೈಲಜಾ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ಪ್ರಭಾಕರ್ ಶೆಟ್ಟಿ ಅವರ ಬರ್ತ್ಡೇ ಅಂತ. ಪ್ರಭಾಕರ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಾಗ್ತಾ ಇರಿ. ಹಾಗೆ ಇರೇನ್ ರಾಡ್ರಿಕ್ಸ್ ಅವರು ಕಮೆಂಟ್ ಮಾಡಿದರೆ ಅವರ ಮಾವ ಲೂಯಿಸ್ ಡಿಸೋಜಾ ಅವರ ಬರ್ತ್ಡೇ ಅಂತ. ಲೂಯಿಸ್ ಡಿಸೋಜಾ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನನಗೆ ನಿಮ್ಮ ಹೆಸರನ್ನು ಪ್ರೊನೌನ್ಸ್ ಮಾಡಿದ್ರಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಆಯಿತಾ. ನನಗೆ ಅದು ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ನೀವು ಅದನ್ನು ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದರೆ ಅದನ್ನು ಓದಲಿಕ್ಕೆ ಕರೆಕ್ಟಾಗಿ ಗೊತ್ತಾಗ್ತದೆ. ಕೆಲವೊಂದು ಹೆಸರುಗಳು ನನಗೆ ಪ್ರೊನೌನ್ಸಿಯೇಷನ್ ರಾಂಗ್ ಆಗಿರ್ಬೋದು. ಎಂತ ಗೊತ್ತುಂಟಾ, ಮೊನ್ನೆ ನನ್ನ ಅಪ್ಪ ಕಿವಿಗೆ ಹಾಕುವಂಥದ್ದು, ಗುಗ್ಗೆ ತೆಗೆಯುವಂಥದ್ದು ಒಂದು ಚಿಮಟಿ ಮಾಡಿದ್ರು, ನಿಮಗೆ ಗೊತ್ತಿರ್ಬೋದು. ಅದಕ್ಕೆ ನೀವೆಲ್ಲ ಸುಮಾರು ಜನ ಹೇಳಿದ್ದೀರಾ ಅದು ಸಾರು ಬಡಿಸ್ಲಿಕ್ಕೆ ಆಗ್ಬೋದು, ಮತ್ತು ಎಂತ ಅಂದರೆ ಅವ್ರದ್ದು ಕಿವಿ ಕೇಳಿಸದಿರುವಂಥದ್ದು ಹಾಗೆ ಇರ್ಬೋದು ಅಂಥದ್ದೆಲ್ಲ ಹಾಕಿ ಅಂತ. ಅದನ್ನು ನನ್ನ ಅಪ್ಪನ ಹತ್ರ ಹೇಳಿದೆ, ನೀವು ಹೀಗೆಲ್ಲ ಹೇಳಿದ್ದೀರಿ ಅಂತ. ಅದಕ್ಕೋಸ್ಕರ ಅಪ್ಪ ಇನ್ನೊಂದು ರೆಡಿ ಮಾಡಿದ್ದಾರೆ ನೋಡಿ. ಇದು ಮೊದಲು ಮಾಡಿದ್ದು, ಇದು ಈಗ ಮಾಡಿರುವಂಥದ್ದು. ಇದು ನೀವು ಶಾಪಿಂದ ತಗೊಳ್ತೀರಲ್ಲ ಹಾಗೇ ಉಂಟು, ಅಷ್ಟೇ ಸೈಜಲ್ಲಿ ಉಂಟು. ಮತ್ತೆಂತ ಗೊತ್ತುಂಟು, ಅವರಿಗೆ ಹೀಗೆಲ್ಲ ಹಾಕಿ ಅಲ್ಲ ಕಿವಿ ಕೇಳಿಸದಿರೋ ಹಾಗೆ ಆಗಿರೋದು. ಸುಮಾರು ವರ್ಷಗಳ ಹಿಂದೆ ಅವರ ಕಿವಿಯಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು ಅಂಥೇಳಿ ಆಪ್ರೇಷನ್ ಮಾಡಿಸಿದ್ದು. ಅದರಲ್ಲಿ ಕಡಿಮೆ ಆಗ್ತದೆ ಅಂತ ಅಂದ್ಕೊಂಡ್ರು, ಆದರೆ ಅದು ಆಪ್ರೇಷನ್ನಿಂದಲೇ ಅವ್ರದ್ದು ಕಿವಿ ಕೇಳಿಸದಿರುವಂಥದ್ದು ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ಅದು ಆಪ್ರೇಷನ್ ಮಾಡಿದ ಮೇಲೆ ಕ್ರಮೇಣ ಅಂದರೆ ಹಂತವಾಗಿ ಕಡಿಮೆ ಆಗ್ತಾ ಸಂಪೂರ್ಣ ಕೇಳಿಸದೆ ಇರುವ ಹಾಗೆ ಆಯಿತು. ಅಂದರೆ ಒಂದು ಕಿವಿ ಸ್ವಲ್ಪ ಕೇಳ್ತದೆ, ಈಗ ನನ್ನ ಅವ್ರ ಹತ್ರ ಮಾತಾಡುವಾಗೆಲ್ಲ ಕೇಳ್ತದೆ. ಇನ್ನೊಂದು ಕಿವಿ ಕಂಪ್ಲೀಟ್ ಕೇಳೋದಿಲ್ಲ, ಅದೇ ಆಪ್ರೇಷನ್ ಆಗಿರೋದ್ರಿಂದ ಆಯಿತಾ, ಬೇರೆ ಯಾವ ರೀಸನ್ಗೆ ಸಹ ಅಲ್ಲ. ಮತ್ತು ಎಂತಂದರೆ ನನ್ನಪ್ಪ ಮೆಡಿಸಿನ್ ಎಲ್ಲ ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು ಅಂಥವರು. ಅವ್ರದ್ದು ಹಾಗಾಗಿ ಇಂಥದ್ದೆಲ್ಲ ಇನ್ಸಿಡೆನ್ಸ್ ಆಗಿರುವಾಗ ಅವರಿಗೆ ಹಾಸ್ಪಿಟಲಿಗೆ ಹೋಗಲಿಕ್ಕೆ, ಅಡ್ಮಿಟ್ ಆಗಲಿಕ್ಕೆ, ಅಲ್ಲಿನ ಮೆಡಿಸಿನ್ ಮಾಡಲಿಕ್ಕೆ ಅಂಥದ್ದೆಲ್ಲ ನಂಬಿಕೆ ಇಲ್ಲ. ಅಂದರೆ ಅಲ್ಲಿ ಹೋದರೆ ನಮ್ಮದೇನಾದ್ರೂ ಒಂದು ತೆಗೆದು ಬಿಡ್ತಾರೆ ಅಂತ ಹೇಳಿ, ಅಂದರೆ ನಮ್ಮನ್ನು ಇಂಜೆಕ್ಷನ್ ಕೊಟ್ಟು ಅನೆಸ್ತೇಷಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸಿ ನಮ್ಮದು ಬಾಡಿ ಪಾರ್ಟ್ ತೆಗಿತಾರೆ, ಅಂಥದ್ದೆಲ್ಲ ಥಾಟ್ಸ್ ಉಂಟು ಅವರಿಗೆ ಆಯಿತಾ. ಹಂಗೆ ಕೆಲವೊಂದು ಹಾಸ್ಪಿಟಲಲ್ಲಿ ಮಾಡಿದಾರಲ್ಲ, ಹಾಗಾಗಿ ಅದು ಅವರಿಗೊಂದು ಅದು ನಂಬಿಕೆ ಗಟ್ಟಿ ಆಗ್ತಾ ಹೋಗಿದೆ. ನಿಮಗೆ ಸಹ ಇಂಥದ್ದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಹೇಳಿ ಆಯಿತಾ, ಇಂಥದ್ದು ಮಾಡಲಿಕ್ಕೆ ಹೋಗಿ ಕಡಿಮೆ ಆಗದೇ ಇರುವಂಥದ್ದು ಹಾಗೇನಾದರೂ ಆಗಿದ್ದರೆ. ಇದು ನೋಡಿ, ಇದು ಮೊನ್ನೆ ಮಾಡಿರುವಂಥದ್ದು, ಇದು ನಿನ್ನೆ ಮಾಡಿದ್ದಪ್ಪ. ಕಿವಿಗೆ ಹಾಕ್ಬೋದು ಯಾವುದು ಬೇಕಾದರೂ, ಆಚೆದು ಟಿಂಕಿಯವರಿಗೆ ಹಾಕಲಿಕ್ಕೆ ಆಯಿತು, ಇದು ನಮಗೆ ಮನುಷ್ಯರಿಗೆ. ಹಾಗೆ ಇದು ಇಂಥ ಶಾರ್ಪೆಲ್ಲ ಎಂತೆಲ್ಲ ತೆಗಿಲಿಕ್ಕೆ ಆಗ್ತದೆ, ಒಳ್ಳೆಯದುಂಟು. ನಾವು ಜಾಗೃತಿಯಲ್ಲಿ ತೆಗಿಬೇಕು ಅಷ್ಟೇ. ಪಡಿ ಎಂತ ಮಾಡೋದು ಗುಂಡಣ್ಣಿ, ಮಳೆ ಬರ್ತದೆ. ಪಡಿ ಹೋಗ್ಲಿಕ್ಕೆ ಉಂಟು ಆಟ ಆಡಲಿಕ್ಕೆ ಹೊರಗೆ. ಮಳೆ ನೋಡುದು, ಇವಾಗ ಕೂತ್ಕೊಂಡು ಕಿಟಕಿಯಲ್ಲಿ ಕೂತು ಮಳೆ ನೋಡುದು ಬರ್ತಾ ಉಂಟು ಲೈಟಾಗಿ.
ನಾನು ದನಗಳ ಹತ್ರ ಹೋಗ್ತಿದ್ದೇನೆ ಬದಲಿಸಿ ಬರುವ ಅಂತ. ನೋಡಿ ನಮ್ಮ ಕಾಡು ಹೀಗಿರ್ತದೆ ಮಳೆ ಬರುವಾಗ. ನೋಡಿ ಚೆಂದ ಮೇಯ್ತಾ ಇದ್ದಾರೆ. ಲೈಟಾಗಿ ಮಳೆ ಬರ್ತಾ ಉಂಟು. ಇವರಿಗೆ ಖುಷಿ ಅನಿಸ್ತದೆ ತುಂಬ. ಇವತ್ತು 1 ಗಂಟೆ ಕರ್ಕೊಂಡು ಹೋಗುವ ಅಂತಿದ್ದೇನೆ, ಯಾಕಂದರೆ ಮಳೆ ಬೆಳಗ್ಗೆಯಿಂದ, ಅದಕ್ಕೋಸ್ಕರ. ಮಳೆ ಜೋರು ಬರ್ತಾ ಉಂಟಾಯ್ತಾ, ನಾನು ದನಗಳನ್ನು ಕರ್ಕೊಂಡು ಬರುವ ಅಂತ ಹೋಗಿದ್ದೆ. ಆದರೆ ಇವರಿಗೆ ಮನೆಗೆ ಬರಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿ ಮನೆ ಹತ್ತಿರವೇ ಕಟ್ಟುವ ಅಂತ ಕಟ್ಟಿದೆ. ಇವಳೊಂದು ಸರ್ಕಸ್ ಮಾಡ್ತಿದ್ದಾಳೆ. ಇಲ್ಲಿ ಕೆಳಗಡೆ ಆದರೆ ಇಳಿದು ಹತ್ತಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ಅದಕ್ಕಿಂತ ಆಚೆ ಸ್ಪೇಸಲ್ಲೆಲ್ಲ ಹುಲ್ಲುಂಟು, ಅದು ಬೇಡ. ಈ ನೋಡಿ ಅಲ್ಲೆಲ್ಲ ಮಣ್ಣು ಮಾಡಿದ್ದಾಳೆ, ಅದು ಅವಳದೇ ಕಿತಾಪತಿ. ಕೆಳಗೆ ತನಕ ಬರಲಿಕ್ಕೆ ನೋಡಿದಾಳೆ, ಆಗೋದಿಲ್ಲ ಅಂಥೇಳಿ ಈಗ ರಿಟರ್ನ್ ಆಚೆ ಹೋದ್ದು. ಎಷ್ಟು ಮಳೆ ಇದ್ದರೂ ಮೇಯ್ತಾರೆ ಇವರು. ಹೊರಗಡೆ ಮೇಯುವುದಂದರೆ ಅಷ್ಟು ಇಷ್ಟ ಅವರಿಗೆ, ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಹಾಗೆ ಆಗಿದೆ. ಇಲ್ಲೇ ಇದ್ದಾರಲ್ಲ ಅಂತ ಹೇಳಿ ಈಗ ಇಲ್ಲಿ ಕಟ್ಟಿದ್ದೇನೆ. ಮಳೆ ಬರ್ತಾ ಉಂಟು ನೋಡಿ. ಕಣ್ಣ ಚಹಾ ಕುಡಿತಾ ಇದ್ದೇವೆ. ತಿಂಡಿಗೆ ಕಾಯ್ತಿದ್ದಾರೆ. ಇವತ್ತು ತಿಂಡಿ ಅಂತ ಇಲ್ಲ, ಇದು ಮಾತ್ರ ಇದೆ. ಇವತ್ತು ಗಣಿ ಬರುವಾಗ ತರಲಿಕ್ಕೆ ಹೇಳಬೇಕಷ್ಟೇ, ಬೇರೆ ಎಂಥ ತಿಂಡಿ ಇಲ್ಲ. ಇವರಿಗೆಲ್ಲ ಹಾಕಿ ಆಯಿತು. ತಪ್ಪಿಗೆ ಅಂತ ಬೇಡಂತೆ, ಅವಳು ರಸ್ಕ್ ಇದ್ದರೆ ತಿಂತಾಳಾಯ್ತಾ. ರಸ್ಕ್ ಖಾಲಿ ಆಯಿತು ನಿನ್ನೆಗೆ. ಇವತ್ತು ನಾನು ಶಾಪಿಗೆ ಹೋಗಲಿಲ್ಲಲ್ಲ, ಹಾಗೆ ಇವರು ಬರುವಾಗ ತಂದರ್ಬೇಕು ಅಡಿಗೆ. ಟಿಂಕಿ ಕೂರನವರಿಗೆ ಎಲ್ರಿಗೂ ಸಹ ಚಿಂಕಿ. ಈಗ ಒಬ್ಬರು ನಮ್ಮಲ್ಲಿಗೆ ಸ್ಟೋನಿಗೆ ಮದ್ದು ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದರು, ಅಂದರೆ ಕಿಡ್ನಿ ಸ್ಟೋನ್ ಆಗ್ತದಲ್ಲ ಅದರದ್ದು. ಹಾಗೆ ಅವರು ಮದ್ದು ತಗೊಂಡು ಹೋದರು. ಅವರು ಹೇಗೆ ಬಂದದಂದರೆ ಅವರ ರಿಲೇಟಿವ್ಗೆ ಒಬ್ಬರಿಗೆ ಇಲ್ಲಿಂದ ಮದ್ದು ತೊಗೊಂಡು ಹೋಗಿದ್ದಿತ್ತಂತೆ. ಅವರು ಇಲ್ಲಿಂದ 1 ಗ್ಲಾಸ್ ಕುಡಿದು ಹೋದ್ದು, ಅದರಲ್ಲೇ ಕಡಿಮೆ ಆಗಿದೆ ಅಂತ ಅವರು ಹೇಳಿದರು. ಬಹುಶಃ 1 ಬಾಟ್ಲ್ ಏನೋ ಕೊಂಡೋಗಿರ್ಬೋದು ಕಾಣಿಸ್ತದೆ. ನಮ್ಮಲ್ಲಿ ಕೆಲವರೆಲ್ಲ ಬರ್ತಾರಲ್ಲ, ಹಾಗೆ ನನಗೆ ಹೆಸರಾಗಲಿ ಅವ್ರು ಯಾವ ಬಂದಂತ ನೆನಪಿರೋದಿಲ್ಲ. ಹಾಗೆ ಅವರು ಬಂದು ಮದ್ದೆಲ್ಲ ತಗೊಂಡು ಹೋದರು. ಇನ್ನು ಕೆಲವರೆಲ್ಲ ಕಾಲ್ ಮಾಡಿ ಹೇಗೆ ಹೇಳ್ತಾರೆ ಅಂದರೆ, ನನಗೆ ನೀವು ಸ್ಟೋನಿಗೆ ಮದ್ದು ಕೊಡ್ತೀರಲ್ಲ, ನೀವು ಆ ಶಾಪಲ್ಲಿ ಇಡ್ಬೋದಾ, ಈ ಶಾಪಲ್ಲಿ ಇಡ್ಬೋದಾ, ಕೊರಿಯರ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅಂದರೆ ನಾನೆಂತ ಕೇಳೋದಂದರೆ, ಈಗ ನಮಗೆ ಹುಷಾರಿಲ್ಲ ಅಂತ ಹೇಳಿದರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಮೆಡಿಸಿನ್ ತೊಗೊಂಡು ಡಾಕ್ಟ್ರ್ ಎಂತ ಕೊಡ್ತಾರೆ ಅದನ್ನೇ ತೊಗೊಂಡು ಬರ್ತೇವೆ ಹೊರತು, ನಾವು ಇಲ್ಲಿಂದ ಡಾಕ್ಟ್ರಿಗೆ ಕಾಲ್ ಮಾಡಿ ನನಗೆ ಇಂತೆಂಥ ನೋವು, ನನಗೆ ಹುಷಾರಿಲ್ಲ, ನೀವು ಮೆಡಿಸಿನ್ನ ಮನೆಗೆ ಕಳಿಸಿ ಅಂತ ಹೇಳ್ತೇವೆ. ಇಲ್ಲಲ್ಲ, ಆ ಶಾಪಲ್ಲಿ ಇಡಿ, ಈ ಶಾಪಲ್ಲಿ ಇಡಿ ಅಂತ ಹೇಳೋದಿಲ್ಲಲ್ಲ. ಸೊ ನನ್ನ ಪ್ರಕಾರ ಹೇಗಂದರೆ, ಅಪ್ಪ ಮೆಡಿಸಿನ್ ಕೊಡ್ತಾರೆ ಅಂದರೆ ಅವರ ಹತ್ರ ಬಂದು ಮಾತಾಡಬೇಕು. ಅವ್ರು ಬಂದು ಮಾತಾಡಿ ಇಲ್ಲಿಂದ ಮೆಡಿಸಿನ್ ತಗೊಂಡು ಹೋಗಬೇಕು. ಮನೆಯಿಂದಲೇ ತಗೊಂಡು ಹೋದರೆ ಅದಕ್ಕೊಂದು ಗೌರವ. ಅವರು ಅಷ್ಟು ಕಷ್ಟಪಟ್ಟು ಎಲ್ಲಿಂದ ತರೊಂದು ಮಾಡುವ ಔಷಧಿಗೊಂದು ಗೌರವ. ಹಾಗೆ ಇನ್ನೊಂದೆಂತ ಅಂದರೆ, ಇನ್ನು ಕೆಲವರು ಹೇಗೆ ಹೇಳ್ತಾರೆ ಅಂದರೆ, ಕೊರಿಯರ್ ಮಾಡಿ ಅಂತ. ಕೊರಿಯರ್ ಹೇಗೆ ನಾನು ಮಾಡೋದು ಹೇಗಂದರೆ, ಈಗ ಮೆಡಿಸಿನನ್ನು ಯಾರು ಸಹ ಕೊರಿಯರ್ ಮಾಡೋದಿಲ್ಲ ಆಯಿತಾ. ಈಗ ಆಯಿಲ್ ಆಗಿರ್ಬೋದು, ಮತ್ತು ನಮ್ಮದು ಪ್ರಾಡಕ್ಟ್ಸ್ ಇರ್ಬೋದು, ಸೇಲಿಗಿರುವಂಥದ್ದು ಅಂಥದ್ದನ್ನೆಲ್ಲ ಕೊರಿಯರ್ ಮಾಡ್ಬೋದು. ಇದು ಮೆಡಿಸನನ್ನು ಕೊರಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಸಹ ನನ್ನಿಂದ ಸಾಧ್ಯ ಇಲ್ಲ ಕೊರಿಯರ್ ಮಾಡಲಿಕ್ಕೆಲ್ಲ. ಮತ್ತು ಸಾಧ್ಯ ಆದವರೆಲ್ಲ ಬಂದು ಕೊಂಡೋಗ್ತಾರೆ, ಇಲ್ಲಿಗೆ ಬಂದು ಕೊಂಡೋಗಬೇಕು. ಮತ್ತು ನಾಟಿ ಔಷಧಿಗುಂಟಲ್ಲ, ಆಸ್ಪತ್ರೆಗೆ ನಾವು ಇಂಗ್ಲೀಷ್ ಮದ್ದಿಗೆ ಕೊಡುವ ಗೌರವ ನಾಟಿ ಔಷಧಿಗೆ ಕೊಡೋದಿಲ್ಲ. ಯಾಕಂದರೆ ನಮಗೆ ಚೂರು ಹೆಚ್ಚು ಕಡಿಮೆ ಅಂತ ಸಹ ನಾವು ಆಸ್ಪತ್ರೆಗೆ ಡೈರೆಕ್ಟ್ ಹೋಗ್ತೇವೆ. ಆದರೆ ನಾಟಿ ಔಷಧಿ ಆಗುವಾಗ ಎಂತ ಹೇಳ್ತಾರೆ, ನೀವು ಅಲ್ಲಿ ತಂದು ಕೊಡ್ತೀರಾ, ಇಲ್ಲಿ ತಂದು ಕೊಡ್ತೀರಾ, ಆ ಶಾಪಲ್ಲಿ ಇಡಿ, ಈ ಶಾಪಲ್ಲಿ ಇಡಿ ಅಂತ ಹೇಳ್ತಾರೆ. ಸೊ ಅದೊಂದು ಬೇಸರದ ಸಂಗತಿ ಅಂತ ನನಗೆ ಅನಿಸೋದು. ಹೌದಾ ಅಲ್ವಾ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ. ಈಗ ನಾನು ಒಳಗಡೆ ಇಡ್ತಾ ಇಲ್ಲ, ಮಣ್ಣಾಗಲಿ ಬೂದಿ ಆಗಲಿ. ಪಾತ್ರೆನ ಹೊರಗೆ ತಂದಿಟ್ಟಿದ್ದೇನೆ. ಈಗ ಇವರಿಗೆ ಇಲ್ಲಿ ಬಂದು ಮೂತ್ರ ಮಾಡಲಿಕ್ಕೆ ಅಭ್ಯಾಸ ಆಯಿತು. ನೋಡಿ, ನಾವು ಎಂತ ಕಲಿಸ್ತೇವೆ ಅದೇ ಬರ್ತದೆ ಬೆಕ್ಕುಗಳಿಗೆ. ಕುഞ്ഞು ಇಬ್ಬರು ಸಹ ಒಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅವರೇ ಹುಡುಕಿಕೊಂಡು ಬರ್ತಾರೆ ಹಟ್ಟಿಗೆ, ಇಲ್ಲಿಂದಲೇ ಮಾಡಿ ಹೋಗ್ತಾರೆ. ನಾನು ತೋರಿಸೋದಂದರೆ ನಾನು ಕಲಿಸಿದ ಬುದ್ಧಿ ಉಂಟಲ್ಲ ಅವ್ರಿಗೆ ಬಂದಿದೆ ನೋಡಿ. ಕೆಲವರೆಲ್ಲ ಬಾತ್ರೂಮಲ್ಲಿ ಮಾಡ್ತಾರೆ, ಇನ್ನು ಕೆಲವರೆಲ್ಲ ಹೀಗೆ ಹಟ್ಟಿಯಲ್ಲಿ ಬಂದು ಮಾಡ್ತಾರೆ. ನೋಡಿ ನನ್ನ ಗುಂಡ ಮಗಳು ಗುಂಜು.
ಅವ ಪಡಿ ಇದ್ದಾನಲ್ಲ, ಇವನಿಗೆ ಚಿಕ್ಕಮ್ಮ ಅಂದರೆ ಆಯಿತು. ಅದು ಅಮ್ಮನ ಕಲರ ಹೇಳಿ ಅಂತ ಗೊತ್ತಿಲ್ಲ. ಮಲಗುದು ಆಟ ಆಡೋದೆಲ್ಲ ಅವಳೊಟ್ಟಿಗೆ. ಈಗ ಅಮ್ಮ ಬೈತಾಳಲ್ಲ, ಅದಕ್ಕೆ ಅವಳೊಟ್ಟಿಗೆ ಇರೋದು. ಇನ್ನೊಬ್ಳಿದ್ದಾಳಲ್ಲ ಅವಳು ಕೂಡ, ಅವಳಿಗೆ ಸಹ ತಪ್ಪೆ ಅಂದರೆ ಭಾರಿ ಇಷ್ಟ. ಹಾಕೊಳ್ಳಿ ಬಂದ್ಲು. ನಾನು ಹುಲ್ಲಿರೋದು ಮನೆ ಹತ್ತಿರ, ಹಾಗಾಗಿ ಬಂದಿದ್ದಾರೆ. ಇದೊಂದು ಕಟ್ಟ ಶಂಭು ಇದ್ದಾನೆ ನೋಡಿ. ನನಗೊಂದು ಎಂತ ಸಿಕ್ಕಿತು ನಾನು ನೋಡಿ, ಇದು ಮಣ್ಣಿದು ಮಡಿಕೆ, ಎಷ್ಟೋ ಪುರಾತನ ಕಾಲದ್ದು. ನನ್ನ ಅಪ್ಪ ಇದರಲ್ಲಿ ಸುಣ್ಣ ಉಂಟಲ್ಲ ಅವ್ರು ತಿಂತಾರೆ ನೋಡಿ, ವೀಳ್ಯದೆಲೆಗೆ ಹಾಕಿ. ಅದನ್ನು ಅಪ್ಪನೇ ತಯಾರು ಮಾಡ್ತಾರೆ ಆಯಿತಾ, ಬೇಯಿಸಿ ಅದನ್ನು ಎಂತೆಂಥರೋ ಮಾಡಿ, ಅಂದರೆ ಸೋಸಿ ಕಟ್ ಮಾಡಿ ನೀರಲ್ಲಿ ಹಾಕಿಡ್ತಾರೆ ಅವ್ರಿಗೆ ವರ್ಷ ಪೂರ್ತಿ ತಿನ್ನಲಿಕ್ಕೆ. ಅದನ್ನು ಮುಂಚೆ ಇದರಲ್ಲಿ ಹಾಕಿಡ್ತಿತ್ತು ಆಯಿತಾ. ಇದು ಇಲ್ಲಿ ತನಕ ಹಾಳಾಗಲಿಲ್ಲ ನೋಡಿ, ಇದರಲ್ಲಿ ನೀರು ಸ್ಟಾಕ್ ಆಗಿ ನಿಂತಿದೆ. ಮಣ್ಣಿನ ಮಡಕೆ ಇಲ್ಲಿ ತನಕ ಹಾಳಾಗಲಿಲ್ಲ ಅಂದರೆ ಎಷ್ಟು ಚೆಂದ ಇರ್ಬೋದು ಇದು ನೋಡಿ ಅಂತೆ. ಇದು ಮಳೆಯದು ನೀರು ಉಂಟಲ್ಲ ಸ್ಟಾಕಾಗಿ ನಿಂತಿದೆ. ಮುಂಚಿನವ್ರದ್ದು ಐಡಿಯಾ ಎಲ್ಲ ಎಷ್ಟು ಚೆಂದ ಇತ್ತಲ್ವ. ಈಗ ಮಣ್ಣಿನ ಮಡಿಕೆ ಕಾಣಲಿಕ್ಕೆ ಸಿಗೋದೇ ರೇರ್. ಕೆಲವರೆಲ್ಲ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಎಲ್ಲ ಉಪಯೋಗ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇಲ್ಲ ಆಯಿತಾ ಮಣ್ಣಿನ ಮಡಿಕೆ, ಯಾಕಂದರೆ ನಾನು ತೊಳೆಯುವ ಸ್ಟೈಲಲ್ಲಿ ಅದು ಒಡೆದೇ ಹೋಗ್ಬೋದು. ಎಂತ ಮಾಡೋದು ಜೂನಿ, ಅಪ್ಪನೊಟ್ಟಿಗೆ ಹುಲ್ಲಿರಲಿಕ್ಕೆ ಇವಳು ಕಂಪೆನಿ ಕೊಡೋದು ಅಪ್ಪನಿಗೆ. ಒಟ್ಟಿಗೆ ಇದ್ದಾಳೆ ನೋಡಿ.